ಕಾನೂನು ಸುವ್ಯವಸ್ಥೆ ಅಂದರೆ ಶಾಂತಿಯಿಂದ ಇರಬೇಕು ಅಂತ ಅವರ ಅರ್ಥ. ಅವರು ಹೇಳ್ತಾ ಇರೋದು ನಾವು ಬಂದನ್ನು ಶಾಂತಿಯುತವಾಗಿ ಮಾಡ್ತಾ ಇರೋದು. ಆದರೆ ತಮಿಳುನಾಡಿನಲ್ಲಿ ತೀವ್ರ ಗಲಾಟೆ ಕರ್ನಾಟಕದ ವಿರುದ್ಧ ಬಾರಿ ಮಾಡ್ತಾ ಇದ್ದಾರೆ. ಆಯಿತಾ? ಈ ದೃಷ್ಟಿಯಿಂದ ನಾವು ಕರ್ನಾಟಕ ಬಂದ್ ಗ್ಯಾರಂಟಿ ಫಸ್ಟ್ ಕ್ಲಾಸಾಗೆ ನಾವು ತಮಿಳುನಾಡು ವಿರುದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಎರಡನೇ ಬಾರಿ ಅಂತ ತಿಳ್ಕೊಬೇಡಿ, ಎರಡನೇ ಬಾರಿ ಅಲ್ಲ, 10 ಬಾರಿ ಬಂದ್ಬಿಟ್ಟಿದೆ. ಇವಾಗ 2 ಬಾರಿ 10 ಬಾರಿ ಬಂದಿದೆ. ಈ ನಮ್ಮವರೇ ಮೊನ್ನೆ ಕಬಿನಿ ನೀರು ಬಂದ ತಕ್ಷಣ ನೀರು ಬಂತು ಇನ್ನೇನು ಬೇಡ ಗಲಾಟೆ, ನೀರು ಬಂದ್ಬಿಟ್ಟಿದೆ ಅಂತ ಹೇಳಿದ್ರು. ಹೌದಾ? ನೀರು ಬಂದಿದೆ, ಯಾಕೆ ಮಾಡ್ತೀರಿ ಏನು ಅಂತೇಳಿ ಹೇಳಿದ್ರು. ಈಗೇನು ಹೇಳ್ತಾರೆ? ಈಗ ಅದು ಅವ್ರು ಏನೇ ಹೇಳಿದ್ರು ಬಂದಾಗ್ತಿತ್ತು. ಅದಕ್ಕೂ ಸಂಬಂಧವಿಲ್ಲ. ಅವ್ರು ಯಾರೇ ಹೇಳಲಿ ಬಂದ್ ಸಂಪೂರ್ಣ ಆಗ್ತಿತ್ತು. ಈಗ ಅವ್ರಿಗೆ ಗೊತ್ತಾಯ್ತಲ್ಲ ಏನಾಗಿದೆ ಅಂತ. ಅವ್ರಿಗೀಗ ಅವ್ರು ಏನು ತೀರ್ಮಾನ ಮಾಡಿದ್ರು ಈಗ ಅವರು ಬಿಟ್ಟಿದ್ರು. ಅದರಿಂದ ಬಂದ್ ಅಖಂಡ ಕರ್ನಾಟಕ ಬಂದ್ ಅದ್ಭುತವಾಗುತ್ತೆ. ಬರೀ ಒಂದು ಕಾವೇರಿ ಒಂದೇ ಅಲ್ಲ, ಮಹದಾಯಿ ಕೆಲಸ ಮಾಡಿದ್ರೆ ಸೇರಿ ಇಡೀ ರಾಜ್ಯ ಬಂದ್ ಆಗುತ್ತೆ. ಸಂಜೆ 6 ಬಂದ್ ಸಂಪೂರ್ಣ ಮಾಡ್ತೀವಿ. ಎಲ್ಲ ಥರ ವಾಹನಗಳು, ರಿಕ್ಷಾಗಳು ಎಲ್ಲರೂ ಸಂಪೂರ್ಣ ಬೆಂಬಲ ಕೊಡ್ತಾರೆ. ಇಡೀ ರಾಜ್ಯಾದ್ಯಂತ ಬೆಂಬಲ ಕೊಡ್ತಾರೆ. ನಾನು ಇವತ್ತು ಹುಬ್ಳಿಗೆ ಬಂದಿದ್ದೆ, ಎಲ್ಲ ರೈತರೆಲ್ಲ ಸೇರಿ ಸಂಪೂರ್ಣ ಬೆಂಬಲ ಅವರು ನಮಗೆ ಕೊಟ್ಟಿದ್ದಾರೆ. ಮತ್ತು ಅವರು ಆವತ್ತಿನ ದಿನ ಎಲ್ಲರೂ ರಸ್ತೆ ತಡೆದು ತಮ್ಮ ಪ್ರತಿಭಟನೆಯನ್ನ ತೋರಿಸ್ತಾರೆ. ಬಂದ್ ಶಾಂತಿಯುತವಾಗಿರುತ್ತೆ. 13ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6. ನಮ್ಮ ಮೇಲೆ ಸುಮಾರು ಈ ಸದ್ಯಕ್ಕೆ ಬಹಳ ಕೇಸ್ಗಳಿದೆ. ಬರೀ ನಮ್ಮ ಮೇಲೆ ಒಂದೇ ಅಲ್ಲ, ರೈತರ ಮೇಲೆ ಹಾಕಿದ್ದಾರೆ, ಬೇರೆ ಬೇರೆ ಹೋರಾಟಗಾರರ ಮೇಲೆ ಹಾಕಿದ್ದಾರೆ. ಎಲ್ಲ ಕಡೆ ಅವರು ಹೇಳ್ತಾರೆ ನಾವೆಲ್ಲ ತೆಗಿತೀವಿ ಕೇಸೆಲ್ಲ ತೆಗೆದಾಕ್ತೀವಿ ಅಂತ. ತೆಗೆದಿಲ್ಲ, ಇದುವರೆಗೂ ತೆಗೆದಿಲ್ಲ. ಎಷ್ಟೋ ಸಭೆಗಳಲ್ಲಿ ಇದುವರೆಗೂ ತೆಗೆದಿಲ್ಲ. ಸನ್ಮಾನ್ಯ ಶ್ರೀ ಗೃಹ ಸಚಿವರಿಗೆ ಈ ಮೂಲಕ ಇದಕ್ಕೆ ಈಗ ಸುಳ್ ಕೇಸ್ ಹಾಕಕತ್ತಾರಲ್ಲ, ಹೋರಾಟಗಾರರ ಮೇಲೆ, ಪ್ರತಿಭಟನೆ ಮಾಡೋರ ಮೇಲೆ ಸುಳ್ ಕೇಸ್ ಹಾಕ್ತಾರಲ್ಲ, ಮಾನ್ಯ ಗೃಹ ಸಚಿವರಿಗೆ ಏನ್ ಹೇಳ್ತೀವಿ ಸರ್? ಯಾವ ಸಚಿವರಿಗೆ? ಗೃಹ ಸಚಿವರಿಗೆ. ಅವ್ರಿಗೆ ಸರ್ಕಾರಕ್ಕೆ ಹೇಳೋಣ, ಸರ್ಕಾರಕ್ಕೆ ನೇರವಾಗಿ ಸರ್ಕಾರಕ್ಕೆ ಹೇಳೋಣ. ಅವ್ರು ಅರ್ಥ ಮಾಡ್ಕೋಬೇಕು. ಹೋರಾಟಗಾರರ ಮೇಲೆ ಕೇಸ್ಗಳಿದೆ. ಹಿಂದಿನ ಮುಖ್ಯಮಂತ್ರಿ ಭದ್ರವಾಗಿ ಹೇಳಿದರೆ ತೆಗಿಬೇಕು ಅಂತ ಹೇಳಿ ಅವ್ರು ಹೋದರು. ಈಗ ಅವರು ಅದನ್ನ ಪಾಲಿಸಬೇಕು. ಅದ್ರ ಬಗ್ಗೆ ಗಂಭೀರವಾದಂಥ ಗೌರವ ಕೊಡಬೇಕು. ಆ ಕೇಸ್ಗಳು ತೆಗಿಬೇಕು. ಯಾರಿಗೋಸ್ಕರ ಕೇಸು? ರಾಜ್ಯಕ್ಕೋಸ್ಕರ ಹೋರಾಟ ಮಾಡೋದ್ರ ಮೇಲೆ. ಈಗ ಬರೀ ಆ ರಾಜ್ಯಕ್ಕೆ ಅನುಕೂಲ ಆಗಲಿ ಅಂದ್ರೆ ಕೇಸು, ರಾಜ್ಯಕ್ಕೆ ನೋವ ಕೇಸು, ಎಷ್ಟು ಕೇಸು, ಅವ್ರ ಗತಿ ಏನು ಪಾಪ. ಅದರಿಂದ ಸರ್ಕಾರ ಕೂಡಲೇ ಅದನ್ನ ಹಿಂತುಕೊಳ್ಳೋದು ಒಳ್ಳೆಯದು. ಅಲ್ಲ, ಸನ್ಮಾನ ಅಲ್ಲಿ ಮಾಡ್ತಾರೆ. ಅದೊಂದು ನೀವೊಂದು ಕೇಳ್ರಿ. ಶಾರಕಿ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಾನೆ. ದಿನ ಏನು ಹೋಗ್ತಾ ಇರುತ್ತೆ, ದಿನ ಹೋಗ್ತಾ ಇರುತ್ತೆ. ನಾನು ನಿಮ್ಮ ಹಿಂದಿಲವರೇ ಸಿಕ್ಕಿದ್ದು ನನಗೆ ಭಾಳ ಒಳ್ಳೆಯ ಜನ ಪೂಜೆ ಮಾಡೋರೆಲ್ಲ ಭಾಳ ಖುಷಿಯಾಯಿತು. ಅಭಿವೃದ್ಧಿ ಕೊಡ್ಲಿ ತಮಗೆ, ತಾಯಿ ಹತ್ರ ಪ್ರಾರ್ಥನೆ ಮಾಡಿ. ತಾಯಿ ತಮಗೆ ಆರೋಗ್ಯ, ಸಂತೋಷ ಎಲ್ಲಾನು ಉತ್ತರೋತ್ತರ ಅಭಿವೃದ್ಧಿ ಕೊಡ್ಲಿ, ನಮ್ಮ ಕರ್ನಾಟಕ ಜನತೆಗೆ ಒಳ್ಳೆಯದಾಗಲಿ. ಪಾಪ ತಾಯಿ ಅಂದರೆ ಬಹಳ ಅದ್ಭುತವಾದಂಥ
ಬಹಳ ಐತಿಹಾಸಿಕವಾದಂಥ ದೇವಸ್ಥಾನ, ಚಾಲುಕ್ಯರ ಕಾಲದಲ್ಲಿ ಹೌದು. ಬಹಳ ಐತಿಹಾಸಿಕವಾದ ವಿಸ್ತೀರ್ಣ ಚೆನ್ನಾಗಿದೆ, ಬರಬೇಕು ಚೆನ್ನಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.